ಇಲ್ಲಿ ರಿಹಾನ್ಗೆ ದೊಡ್ಡ ಕೆಲಸ ಕೊಟ್ಟಿದ್ದೀವಿ. 2 ಫಿಶ್ ಟ್ಯಾಂಕನ್ನು ನೀಟಾಗಿ ಕ್ಲೀನ್ ಮಾಡಿಬಿಡಿ. ಇವತ್ತು ಸಂಡೇ ಅಂತ ಸೊ ಮಾಡ್ತಾ ಇದ್ದಾನೆ. ಇವ್ರು ಮೇಡಮ್ ಎದ್ದು ಬಂದಿದ್ದಾರೆ, ಅಜ್ಜಿ ಮನೇಲಿ ಮಲಗಿದ್ರು. ಸೊ ಇವತ್ತಿನ ಮಾರ್ನಿಂಗಿಂದನೇ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅಂದ್ಕೊತೀನಿ ಡೈಲಿ ವ್ಲಾಗ್ ಮಾಡಬೇಕಂತ, ಬಟ್ ಜಾಸ್ತಿ ಟೆನ್ಷನ್ಗಳಿಂದ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ವಾಶ್ರೂಮ್ ಡಾಲಲ್ಲ 20 ಡೇಸ್ ಆಗಿದೆ ಅಷ್ಟೇ ಕ್ಲೀನ್ ಮಾಡಿ. ಎಷ್ಟು ಬೇಗ ಎಷ್ಟು ಗಲೀಜಾಗಿದೆ. ಎಲ್ಲಿ ನೋಡಿ ಫಿಶ್, ಎಲ್ಲಿ ನೋಡಿ. नहीं छीना सोन, नहीं छीना, माँ इन्फेक्शन होता हमको, मर जाती देखो. छोड़ छोड़. अरे अरे बल्ला चालाक है तो इसे ठीक है तो पूरा दिन हिल जाती है सब. अरे अदर काटा हूँ. अरे अदर रे. ಹಾಯ್ ಹಲೋ ಅಸ್ಸಲಾಮ್ ವಲೈಕುಮ್, ವೆಲ್ಕಮ್ ಟು ಅವರ್ ಚಾನಲ್ ಶಬಾನಾ ಮಿಸ್ಬಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತೊಂದು ಹೊಸ ವ್ಲಾಗೊಂದಿಗೆ ನಿಮ್ಮ ಜೊತೆ ಇವತ್ತು ಸಂಡೇ ಬ್ಯುಸಿ ಶೆಡ್ಯೂಲ್ನ ಶೇರ್ ಮಾಡ್ತೀನಿ. ಸಂಡೇ ಅಂತ ಇವತ್ತೆಲ್ಲರೂ ನಾವು 9 ಗಂಟೆಗೆ ಎದ್ದಿದ್ದೀವಿ. ಸೊ 9 ಗಂಟೆಗೆ ಮಾರ್ನಿಂಗ್ ಆಗಿದೆ. ಸೊ ಬೇಗ ಬೇಗ ಎದ್ದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾನಿಲ್ಲಿ ಇದು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಹಾಗಲಕಾಯಿಯನ್ನು ನೀಟಾಗಿ ಕಟ್ ಮಾಡಿ ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿ 2-3 ನೀರಿಂದ, ಆಮೇಲೆ ಅದಕ್ಕೆ ಅರಿಶಿನ ಉಪ್ಪು ಹಾಕಿ ನಾನು ಸ್ವಲ್ಪ ಬೇಯಿಸ್ಕೊಂಡೆ. ಆಮೇಲೆ ಇದಕ್ಕೆ ಒಳ್ಳೆ ಒಂದು ಒಗ್ಗರಣೆ ಕೊಟ್ಟೆ. ಒಗ್ಗರಣೆಗೆ ಮಾಮೂಲಿ ಇದಕ್ಕೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು, ಈರುಳ್ಳಿ, ಅರಿಶಿನ, ಸಾಸಿವೆ, ಬೇಸಿಕ್ ಇಂಗ್ರೀಡಿಯೆಂಟ್ಸಲ್ಲೇ ಟೊಮೆಟೊ ಹಾಕಿ ಅದಕ್ಕೆ ಒಂದು ಪಲ್ಯ ಥರ ಮಾಡಿದೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಯಾವಾಗಲೂ ನಾನು ಇದೇ ಥರ ಮಾಡೋದು. ಸೊ ಅದಕ್ಕೆ ಚಪಾತಿ ಮಾಡಿದೆ. ಚಪಾತಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅದ್ರ ಜೊತೆ ರೈಸು ತಿಂದೇ ತಿಂತಾರೆ ನಮ್ಮ ಮನೇಲಿ ಚಪಾತಿ ತಿಂದಾಗ. ಸೊ ನಾನು ತಿನ್ನಲ್ಲ. ಸೊ ನನ್ನ ಹಸ್ಬೆಂಡು, ನನ್ನ ಮಗ, ಅಮ್ಮ ತಿಂದೇ ತಿಂತಾರೆ. ಚಪಾತಿ ಮಾಡಿದೆ. ಅದಾದಮೇಲೆ ಒಂದಲ್ಲ ಒಂದು ಕೆಲಸದ ಮೇಲೆ ಬ್ಯುಸಿನೇ ಬ್ಯುಸಿ. ಇವತ್ತು ನಾನು ಸಂಡೇ ಇವ್ರ ಮನೇಲಿದ್ದರೆ ಬೇಗ ಕೆಲಸಗಳು ಆಗೋಲ್ಲ. ಸೊ ಇವ್ರು ಸ್ಕೂಲ್ಗೆ ಹೋದರೆ ಮಾರ್ನಿಂಗೇ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ. ಇವ್ರ ಮನೇಲಿದ್ದರೆ ಒಂದು ಮಾಡ್ತಾ ಇದ್ದಂಗೆ ಇನ್ನೊಂದು ಸ್ಟಾರ್ಟ್ ಆಗ್ತಾ ಇರುತ್ತೆ ನನಗೆ ಕೆಲಸ. ಈ ಥರ ನಾನು ಕಸಾನ ಇವರಿದ್ದಾಗ ಮನೇಲಿ ನಾನು ಸುಮಾರು ಒಂದು 5-6 ಸಲ ಗುಡಿಸ್ಬೇಕಾಗುತ್ತೆ. ಗೈಸ್ ಇವತ್ತು ಸಂಡೇ, ನಾವು ಸ್ಕೂಲಿಗೆ ಹೋಗಲ್ಲ. ಇವತ್ತು ಮಮ್ಮಿಗೆ ಹೆಲ್ಪ್ ಮಾಡ್ತೀವಿ. ನಮ್ಮನೇಲಿ ವಿಂಡೋನ ಶೋಕೇಶ್ ಮಾಡ್ಕೊಂಡಿದ್ದಾರೆ. ಬೇಗ ಎಲ್ಲಿ ಕೈ ಹೋಗುತ್ತೆ ಅಲ್ಲಿ ಇಕ್ಬಿಡೋದು, ಅದನ್ನು ನೀಟಾಗಿ ಜೋಡಿಸ್ಬಿಡೋದು. ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಾಗಿದೆ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಕೆಲಸ ನೋಡಿ ಎಷ್ಟೊಂದಿದೆ ಅಂತ. ಸೊ ಇದನ್ನೆಲ್ಲ ನಾನು ಇವಾಗ ನೀಟಾಗಿ ಕ್ಲೀನ್ ಮಾಡಬೇಕು. ಟೈಮ್ ಬೇರೆ ಇಲ್ಲ. ಇವತ್ತೇನಾಗಿದೆ, ನಮ್ಮ ಏರಿಯಾದಲ್ಲಿ ಫುಲ್ಲು ಕರೆಂಟ್ ತೆಗೆದಿದ್ದಾನೆ. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಲಂಚ್ಗೆ ಏನು ಮಾಡಬೇಕು ಲೈಟಾಗಿ ಯೋಚನೆ ಮಾಡ್ತೀನಿ. ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಸೋನಿಗೆ ಜಡೆ ಬಡ್ಸೋದೇ ತಲೆನೋವು, ಕರ್ಲಿ ಹೇರ್ಸ್ ಇರೋದ್ರಿಂದ. ಸೊ ಈಗ ಪರವಾಗಿಲ್ಲ, 3/4% ಒಳಗೆ ಕರ್ಲಿ ಹೇರ್ಸು ಶೈನಿ ಹೇರ್ ಆಗಿ ಕನ್ವರ್ಟ್ ಆಗಿದೆ. ಸೊ ಒಳ್ಳೆ ಹೇರ್ಸು ಕೂಡ ಬರ್ತಾಯಿದೆ ಇವಳಿಗೆ ಮಲ್ಲಿಗೆ ಹೂವು ತುಂಬ ಇಷ್ಟ. ಅಬ್ಬಿ ಲಂಬೆ छोड़ना, बहुत लंबे ही सुनो देखें, अब भी लंबे, तेरे बाल से भी लंबे छोड़ना. देखिए इतने लंबे छोड़ूं. हाँ One hour later. ಆದಿಶರ್ ಶೋರೂಮು ನಮ್ಮ ಮನೆಯಿಂದ 4 ನಿಮಿಷ 3 ನಿಮಿಷ ಅಷ್ಟೇ. ಸೊ ಶೋರೂಮಿಗೆ ಬಂದ್ವಿ ಒಂದು ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡೋಣ ಅಂತ. ಹಳೆ ವಾಷಿಂಗ್ ಮಿಷಿನ್ ಸ್ವಲ್ಪ ಜಾಸ್ತಿನೇ ಕೈ ಕೊಡ್ತಿದೆ. ಸೊ ಅದಕ್ಕೆ ಪದೇ ಪದೇ ರಿಪೇರ್ ಮಾಡಿಸೋದು ತುಂಬಾ ತಲೆನೋವು ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾನು ಹೊಸದೇ ಒಂದು ಪರ್ಚೇಸ್ ಮಾಡೋಣ ಅಂತ ಆದಿಶರ್ ಶೋರೂಮಿಗೆ ಬಂದೆ. ಸೊ ಇಲ್ಲಿ ನಾನು ಏನಕ್ಕಪ್ಪ ಪರ್ಚೇಸ್ ಮಾಡ್ತೀನಿ ಅಂದರೆ, ಇಲ್ಲಿ ಕ್ವಾಲಿಟಿ ಬೆಸ್ಟ್ ಇರುತ್ತೆ ಮತ್ತು ಪ್ರೈಸಸ್ ಕೂಡ ಬೆಸ್ಟ್ ಇರುತ್ತೆ. ಸೊ ಅಫೋರ್ಡೆಬಲ್ ಪ್ರೈಸಸ್ಸಲ್ಲಿರುತ್ತೆ. ನಾನು ಹಳೆ ಮಿಷಿನ್ ತೊಗೊಂಡಿದ್ದು ಫಸ್ಟ್ ಕಸ್ಟಮರ್ ಈ ಆದಿಶ್ವರ್ ಶೋರೂಮಲ್ಲಿ. ಸೊ ಫಸ್ಟ್ ಕಸ್ಟಮರ್ ಆಗಿ ನಾನು ತೊಗೊಂಡಿದ್ದು ಮಷೀನನ್ನೇ 11 ಇಯರ್ಸ್ ನಾನು ಮೂವ್ ಆನ್ ಮಾಡಿದ್ದೀನಿ ಅದರಲ್ಲಿ. ಸೊ 11 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ನನಗೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಯಾವುದೇ ಅಪ್ಲಯನ್ಸಸ್ನ ತೊಗೊಂಡ್ರೆ ಮನೆಗೆ, ಸೊ ನಾನು ಎಲ್ಲ ಆದಿಶ್ವರಿಂದನೇ ತೊಗೊಳೋದು. ಪ್ರತಿಯೊಂದು ನಾನು ಮನೇಲಿ ಯೂಸ್ ಮಾಡೋ ಅಪ್ಲಯನ್ಸಸ್ ಎಲ್ಲ ಆದಿಶ್ವರ್ ಶೋರೂಮಿಂದನೇ ನಾನು ಪರ್ಚೇಸ್ ಮಾಡೋದು. ಸೊ ಇದು ಯಾವುದೂ ಪ್ರಮೋಟ್ ವಿಡಿಯೋ ಅಲ್ಲ, ಏನು ಅಂದ್ಕೊಳ್ಬೇಡಿ. ಸೊ ನನಗೆ ಅನಿಸಿದ್ದು ಬೇಸಿಕ್ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾಯಿದ್ದೀನಿ ಅಷ್ಟೇ. ನನಗೆ ಇಷ್ಟ ಆಗಿದ್ದು ವಾಷಿಂಗ್ ಮಷೀನಲ್ಲಿ ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ರು ಈ ಸಲ. ಇದೇ ತಗೋ, ಕ್ವಾಲಿಟಿ ಇದೆ ಮತ್ತು ಬೆಸ್ಟ್ ಇದೆ. ಒಂದು ಸಲ ನಾವು ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ 15 ಇಯರ್ಸ್ ನಾವು ಮಾತಾಡೋ ಹಾಗಿಲ್ಲ, ಆ ಥರ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಸೊ ಮ್ಯಾನೇಜರ್ ಪ್ರಕಾರ ನಾವು ಅದೇ ಒಂದು IBFಗೆ ಹೋದ್ವಿ.
ಬಂದು ಅಂದರೆ ಏನಪ್ಪ ಅಂದರೆ ವಿತ್ ಸ್ಟೀಮ್ ಆಪ್ಷನ್ಸ್ ಕೂಡ ಬರುತ್ತೆ. 4 ಟೈಮ್ ನಮಗೆ ಸ್ಟೀಮ್ ಆಪ್ಷನ್ ಸಿಗುತ್ತೆ, ಅದು 2 ಟೈಮ್ಸ್ ಸಿಗುತ್ತೆ ಸ್ಟೀಮ್ ಆಪ್ಷನ್ಸ್ ಬಂದು. ಈ ಬೇರೆ ಇದರಲ್ಲೆಲ್ಲ ಬಂದು ನಿಮಗೆ ಸ್ಟೀಮ್ ಆಪ್ಷನ್ಸ್ ಒಂದೇ ಪ್ರೋಗ್ರಾಮ್ಗೆ ನಾರ್ಮಲ್ ಸ್ಟೀಮ್ ಆಪ್ಷನ್ಸ್ ಬರುತ್ತೆ. ಆಪ್ಷನ್ಸ್ ಚೆನ್ನಾಗಿ ಬರುತ್ತೆ. ಇವಾಗ ಗೋದರೇಜ್ 9% ಬ್ಯಾಕ್ ಪ್ರೆಸ್ ಆಗುತ್ತೆ, ಬಟ್ಟೆ ಬಂದು ಹೈಜಿನಿಕ್ ಆಗಿ ವಾಶ್ ಆಗುತ್ತೆ. ಇನ್ನೊಂದು ಬಂದು ये 10 kg का आगತ್ತೆ भाई. ಪೌಡರ್ಸು ಅಂದರೆ ಡ್ರಮ್ ಕ್ಲೀನ್ ಮಾಡ್ತೀರಲ್ವಾ, ಆ ಪೌಡರು ಮತ್ತು ನೀವು ವೈಟ್ ಯೂನಿಫಾರ್ಮ್ಗೆ ಒಂದು ಡಿಟರ್ಜೆಂಟ್ ಬರುತ್ತೆ, ಮತ್ತು ನೀವು ಎಲ್ಲ ಬಟ್ಟೆನೂ ಮಿಕ್ಸ್ ಆಗ್ತೀರ. ಹಾಂ म्हणजे ये होना जल्दी ये होना है ना ग्राइंडर हमारे लगा ये रे हैंड्स के ना रे यस रे ऐसा जिया वाला लगा नहीं आता. ಸೊ ನಾನು ಯಾವ ಒಂದು ವಾಷಿಂಗ್ ಮಷೀನನ್ನು ಪರ್ಚೇಸ್ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಅದು ಡೆಲಿವರಿ ಆದಮೇಲೆ ನಿಮಗೆ ನಾನು ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಪಾರ್ಟ್ ಏನಂದರೆ ಚಿಕನ್ ನಾವು ಗ್ರೇವಿ ಅಥವಾ ಚಿಕನ್ ಫ್ರೈ ಮಾಡಬೇಕಂದ್ರೆ ಸೊ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿಯನ್ನು ಫ್ರೆಶ್ ಆಗಿ ಕ್ಲೀನ್ ಮಾಡಿ ಹಾಕೋದು. ಫ್ರೆಶ್ ಶುಂಠಿ ಬೆಳ್ಳುಳ್ಳಿನ ಹಾಕೋದ್ರಿಂದ ಟೇಸ್ಟೇ ಒಂದು ಲೆವೆಲ್ಗೆ ಹೋಗಿಬಿಡುತ್ತೆ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಮೇಡ್ ಹಾಕಿದ್ರೆ ಆ ಒಂದು ಟೇಸ್ಟ್ ನಮಗೆ ಬರಲ್ಲ. ಸೊ ಒಂಥರ ಬೋಲ್ಡ್ ಆಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಕಾಣಿಸಲ್ಲ. ಸೊ ಯಾವತ್ತಿದ್ರೂ ಅಷ್ಟೇ ನಾನ್ ವೆಜ್ ಮಾಡಬೇಕಾದ್ರೆ ಫ್ರೆಶ್ಶಾಗಿ ನಾವು ಅದನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಸೊ ನನಗೆಲ್ಲ ಕೇಳೋದು ನಿಮ್ಮನೆ ನಾನ್ ವೆಜ್ ತುಂಬ ಟೇಸ್ಟಿ ಆಗಿರುತ್ತೆ ಅಂತ. ಸೊ ಅದಕ್ಕೆ ನಾನು ನಿಮ್ಮ ಜೊತೆ ನಾನ್ ವೆಜ್ ರೆಸಿಪಿಗಳನ್ನೇ ಜಾಸ್ತಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಇನ್ನೇನಪ್ಪ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿಯನ್ನು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಮಿಸ್ಟೇಕ್ ಆಯಿತು. ಗ್ರೈಂಡ್ ಮಾಡಿರೋ ಪೇಸ್ಟನ್ನು ನಾನು ಒಂದು ದೊಡ್ಡದಾಗಿರೋ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಡ್ರೈ ಮಸಾಲೆಗಳನ್ನು ಆ್ಯಡ್ ಮಾಡ್ತೀನಿ. ಸೊ ಡ್ರೈ ಮಸಾಲೆಯಲ್ಲಿ ಸ್ವಲ್ಪ ಟರ್ಮರಿಕ್ ಮತ್ತು ಕೊರಿಯಾಂಡರ್ ಪೌಡರ್ ಮತ್ತು ನಾನು ಆಲ್ರೆಡಿ ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ಸೊ ಅದಕ್ಕೆ ಯಾವುದೇ ಥರದ ಚಿಲ್ಲೀಸನ್ನು ಆ್ಯಡ್ ಮಾಡಲ್ಲ. ಸೊ ಇದಕ್ಕೆ ನಾನು ಸ್ವಲ್ಪ ಇದು ಹಾಕಿದ್ದೀನಿ, ಗರಂ ಮಸಾಲ ಪೌಡರು ಮತ್ತು ಲಾಸ್ಟಲ್ಲಿ ಲೆಮನ್ನು ಮತ್ತು ಕರ್ಡ್ ಹಾಕಿ ಇದಕ್ಕೆ ಒಂದು ಒಳ್ಳೆ ಪೇಸ್ಟನ್ನು ರೆಡಿ ಮಾಡಿ ಸೊ ಅದಕ್ಕೆ ಚಿಕನನ್ನು ಹಾಕಿ ನಾನು 1 ಅವರ್ ಮ್ಯಾರಿನೇಟ್ಗೆ ಬಿಡ್ತೀನಿ. ಸೊ ಲಾಸ್ಟಲ್ಲಿ ಇದಕ್ಕೆ ನಾನು ಕುಕ್ಕಿಂಗ್ ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಇವತ್ತೇನಾಗಿದೆಯೋ ಗೊತ್ತಿಲ್ಲ. ಸೊ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ 1 ಅವರ್ ಬಿಟ್ಬಿಡ್ತೀನಿ ಹಾಗೆಯೇ. 1 hour later. ಸೊ ಅದಾದಮೇಲೆ ನಾನು ಇದನ್ನು ಒಂದು ಕಡಾಯಿಗೆ ಹಾಕ್ಬಿಟ್ಟು ಅದನ್ನು ಡೈರೆಕ್ಟಾಗಿ ಕುಕ್ ಮಾಡೋದಕ್ಕೆ ಇಡ್ತೀನಿ. ಸೊ ಎಷ್ಟು ಸಿಂಪಲ್ಲಾಗಿ ಒಂದು ನಾನ್ ವೆಜ್ ರೆಸಿಪಿ ರೆಡಿ ಆಯಿತು. ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕಲ್ಲ, ಬೀಳುತ್ತಲ್ಲಿ, ಅದಕ್ಕೆ ಇವಾಗ ಕುತ್ಕೊಂಡು ಬರ್ಕೊತಾ ಇದ್ದಾಳೆ. ಸೊ ನಿಮ್ಗೆ ಅನ್ನಿಸ್ಬೋದು ಇದು ಜಾಸ್ತಿ ನೀರಾಗಿದೆ ಅಂತ. ಸೊ 15 ಮಿನಿಟ್ ಕರೆಕ್ಟಾಗಿ ನಾವು ಅದನ್ನು ಬಾಯ್ಲ್ ಮಾಡೋದಕ್ಕೆ ಬಿಟ್ಬಿಟ್ರೆ ಅದು ಕರೆಕ್ಟಾಗಿ ಬಂದುಬಿಡುತ್ತೆ. ಸೊ ನೋಡಿದ್ರಲ್ಲ ಇವತ್ತಿನ ಬ್ಯುಸಿ ಫುಲ್ ಶೆಡ್ಯೂಲ್ ನಮಗೆ ಹೇಗಿತ್ತು ಅಂತ. ಸೊ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ದೀರಾ. ಸೊ ಹೀಗೆ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಮತ್ತು ಬ್ಲಾಗಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು. ಇವರಪ್ಪನ ಹತ್ರ ಓದಿರ್ತಿದ್ವಿ, ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ, ಅದನ್ನು ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬೈ ಗಾಯ್ಸ್, ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್.